ಕುಮಟಾ ತಾಲೂಕಿನ ಮೂರೂರಿನ ಅಳವಳ್ಳಿಯ ಸಿದ್ದರಮಠಕ್ಕೆ ಹೋಗುವ ರಸ್ತೆಯ ಬಟ್ಟರಕೆರೆಯ ಗಟಾರಿನಲ್ಲಿ ಹೂಳೆತ್ತದ ಕಾರಣ ಮಳೆ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ. ಕುಮಟಾ ತಾಲೂಕಿನ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳವಳ್ಳಿಯ ಸಿದ್ದರಮಠಕ್ಕೆ ಹೋಗುವ ರಸ್ತೆಯ ಬಟ್ಟರಕೆರೆಯಲ್ಲಿ ಮಳೆ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ. ಈ ಭಾಗದ ಗಟಾರಿನಲ್ಲಿ ಪಂಚಾಯತ್ನವರು ಹೂಳೆತ್ತದ ಕಾರಣ ಗಟಾರಿನಲ್ಲಿ ಹರಿಯುವ ನೀರು ರಸ್ತೆಯಲ್ಲಿ ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ. ಅಲ್ಲದೆ ಮಳೆ ನೀರು ರಸ್ತೆಯಲ್ಲಿ ಹರಿದಿರುವುದರಿಂದ ರಸ್ತೆಯಲ್ಲಿ ಹೊಂಡ ಬಿದ್ದು ಸಂಚಾರ ದುಸ್ತರವಾಗಿದೆ. ರಸ್ತೆಯಲ್ಲಿ ಬಿದ್ದ ಈ ಹೊಂಡಗಳು ಗೋಚರಿಸದೆ ಮತ್ತು ಗೊಜ್ಜಿನ ರಾಶಿ ರಸ್ತೆ ಬದಿಯಲ್ಲಿ ಸಂಗ್ರಹವಾಗಿ ದ್ವಿಚಕ್ರ ವಾಹನ ಸವಾರರು ಸ್ಲಿಪ್ ಆಗಿ ಬಿದ್ದು ಅಪಘಾತಪಡಿಸಿಕೊಂಡು ಗಾಯಗೊಂಡ ಘಟನೆ ಕೂಡ ನಡೆದಿದೆ. ಈ ರಸ್ತೆಯಲ್ಲಿ ದಿನನಿತ್ಯ ಓಡಾಡುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಗಲೀಜು ನೀರಿನಲ್ಲಿ ಓಡಾಡಲು ಕಿರಿಕಿರಿ ಅನುಭವಿಸುವಂತಾಗಿದೆ. ಗಟಾರ್ನಲ್ಲಿ ಹೂಳೆತ್ತುವಂತೆ ಸ್ಥಳೀಯ ಗ್ರಾಮಸ್ಥರು ಪಂಚಾಯತ್ ಬಳಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಹಾಗಾಗಿ ಪಂಚಾಯತ್ ಅಧಿಕಾರಿಗಳು ಈಗಲಾದರೂ ಗಟಾರ್ ಸ್ವಚ್ಛಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಬಟ್ಟರಕೆರೆಯ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.